ಈಗ ಅದು ಯಾಕೆ ಸಮಸ್ಯೆ ಅದ ಸಮಸ್ಯೆ ಸರ್ಕಾರಕ್ಕೆ ಬರೀರಿ. ಸರ್ಕಾರಕ್ಕೆ ಬರೀರಿ. ನಿಮ್ದಿಂದ ಬರ್ರಿ ನಾವು ಮೂವತ್ತು ರೂಪಾಯಿ ಮನೆದವ್ರು ಕೊಡಲ್ಲ. ನೀವು ಹೇಳೋದು ಬರೀತೇವೆ ಅದು ಬರೀಬೇಕು. ಕೆಲಸ ಮಾಡ್ತೀರಿ ಎಲ್ಲ ಪಂಚಾಯತ್ ಸಮಸ್ಯೆಗಳವ ಕೆಲವೊಂದು ಇಲ್ಲತ್ತಿಲ್ಲ. ಅದಕ್ಕೆ ನಾವು ಎಲ್ಲ ಪಿ ಡಿ ಎಸ್ಗೆ ಸ್ಯಾಲ್ರಿ ಮಾಡ್ಲಿಕ್ಕೆ ಹೇಳ್ತೀವಿ. ಅದಕ್ಕೆ ದಯವಿಟ್ಟು ನೀವು ಎಂದ ಜಾಯಿನ್ ಆಗಿ ಎಂದ ಗಾಡಿ ನಡೆಸತ್ತಿರಲ್ಲ ಆವತ್ತಿನ ಸ್ಯಾಲ್ರಿ ಬರ್ತದೆ ನಿಮ್ಗೆ. ಅದೇ ಕೆಲಸಕ್ಕೆ ಏನು ಚಾಲು ಮಾಡ್ರಿ ಅವತ್ತಿನ ಸರ್. ನಾವು ಸ್ವಚ್ಛವಾಹಿನಿ ಅಂತ ಚಾಲಕಿಯರು ಗ್ರಾಮ ಪಂಚಾಯತಲ್ಲಿ ಕಸ ವಿಲೇವಾರಿಯ ಚಾಲಕಿಯನ್ನ ಕೆಲಸ ಮಾಡ್ತಾ ಇದ್ದೀನಿ ರೀ. 3 ವರ್ಷದಿಂದ ನಮಗೆ ಪೇಮೆಂಟ್ ಇಲ್ಲ ಸರ್. ಬಿಡೋ ಅಂತರ ನಮ್ಗೆ ಪೇಮೆಂಟ್ ಕೊಡ್ರಿ ಅಂದ್ರೆ ನೀವು ಯಾರು ಸಂಜೀವಿ ಒಕ್ಕಟ್ಟದಿಂದ ಆಯ್ಕೆ ಆಗಿರಿ, ಸಂಜೀವಿ ಒಕ್ಕಟ್ಟಕ್ಕೆ ಕೇಳ್ರಿ ಅಂತ PDO ಸರ್ ಒಟ್ಟಾಗಿ ಮಾತಾಡ್ತಾರೆ ಸರ್. ನಾವು ಹೋದ್ರೆ ರೆಸ್ಪಾನ್ಸ್ ಕೊಡೋದಿಲ್ಲ, ಏನಿಲ್ಲ ಸರ್. ನಮಗೆ ಏನೇ ಇಲ್ಲ ಸರ್. ಒಂದು ವೇತನ ನಮಗೆ ಹ್ಯಾಂಗೆ ಸಿಗಬೇಕು ಹ್ಯಾಂಗಿಲ್ಲ ಸರ್ಕಾರ ನಮಗೆ ಹೇಳ್ಕೊಡ್ಬೇಕು, ವೇತನ ನಮಗೆ ನೀಡಬೇಕು. ಅದ್ರ ಸಲುವಾಗಿ ನಾವು ಧರಣಿ ಕೂತಿದ್ದೇವೆ ಸರ್. ಅದ್ರ ಸಲುವಾಗಿ ನಮಗೆ ನ್ಯಾಯ ಬೇಕು ಸರ್. ಅಹೋರಾತ್ರಿ ಧರಣಿ ಕೂತೀವಿ ಸರ್. ನಮಗೆ ನ್ಯಾಯ ಕೊಡೋತನ ನಾವು ಹೇಳೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ಏನಾದರೂ ನಿರ್ಣಯ ತಗೋಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ರೇಣುಕಾ ಸರ್.